ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ನಾನು ತ್ರಿವೇಣಿ, ಸರ್ಟಿಫೈಡ್ ಹೊಪೊನೊಪೊನೊ ಹೀಲರ್. ಇವತ್ತು ನಾನು ನಿಮ್ಗೆ ಏನು ಹೇಳ್ತೀನಿ ಅಂತ ಅಂದರೆ, ಹೊಪೊನೊಪೊನೊ ಬೇಸಿಕ್ ಬಗ್ಗೆ ಹೇಳ್ತೀನಿ. ಹೊಪೊನೊಪೊನೊಲಿ ಬೇಸಿಕ್ ಅಂತ ಇದೆ, ಅಡ್ವಾನ್ಸ್ಡ್ ಅಂತ ಇದೆ. ಈ ಬೇಸಿಕ್ ಯಾವುದಕ್ಕೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ. ಈ ಹಿಂದೆ ಕೂಡ ಸುಮಾರು ವಿಡಿಯೋಗಳಲ್ಲಿ ನಾನು ಹೊಪೊನೊಪೊನೊ ಬಗ್ಗೆ ಹೇಳಿದ್ದೆ, ಆದರೆ ಇವತ್ತು ಇನ್ನೂ ಸ್ವಲ್ಪ ಜಾಸ್ತಿ ಮಾಹಿತಿ ಕೊಡೋಣ ಅಂತ ಹೇಳ್ತಾ ಇದ್ದೀನಿ. ಈ ಹೊಪೊನೊಪೊನೊ ಬೇಸಿಕ್ ಅಂದರೆ ಏನಪ್ಪ ಅಂತಂದರೆ 4 ಫ್ರೇಸಸ್ ನಿಮಗೆಲ್ಲ ಗೊತ್ತಿರೋದೆ. ಐ ಆಮ್ ಸೋ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ 4 ಬಳಸೋದನ್ನು ಹೊಪೊನೊಪೊನೊ ಬೇಸಿಕ್ ಅಂತೀವಿ. ಈ ಹೊಪೊನೊಪೊನೊ ಅನ್ನೋದ್ರ ಬಗ್ಗೆ ಸ್ಟೋರಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಈಗ ಮತ್ತೆ ಅದ್ರ ಬಗ್ಗೆ ಹೇಳೋದು ಬೇಡ. ಬರೀ ಹೊಪೊನೊಪೊನೊನ ಯಾವ್ಯಾವುದಕ್ಕೆ ಯೂಸ್ ಮಾಡ್ಬೋದು, ಹೇಗೆಲ್ಲ ಯೂಸ್ ಮಾಡ್ಬೋದು ಅಂತ ಕರೆಕ್ಟಾಗಿ ಹೇಳ್ತೀನಿ ಇವತ್ತು. ಈ ಹೊಪೊನೊಪೊನೊ ಬೇಸಿಕ್ ಪ್ರೇಯರ್ ಅಂದರೆ ಇದೇನಂದರೆ, ನಾವು ಇನ್ನೊಬ್ಬರಿಗೋಸ್ಕರ ಮಾಡೋದು. ಆಗ ಅವ್ರಿಗೋಸ್ಕರ ಚಾಂಟ್ ಮಾಡ್ತಾ ಮಾಡ್ತಾ ನಮ್ಮನ್ನು ಕೂಡ ನಾವು ಹೀಲ್ ಮಾಡ್ಕೊಂಡಿರ್ತೀವಿ. ಬರೀ ಮನುಷ್ಯರಿಗೋಸ್ಕರ ಅಲ್ಲ, ಯಾವುದೇ ವಸ್ತುಗಳಾಗಿದ್ರೂ ಸಡನ್ನಾಗಿ ನಿಮ್ಮ ಫೋನ್ ಕೆಟ್ಟೋಗುತ್ತೆ, ನಿಮಗೆ ತುಂಬ ಗಾಬರಿ ಆಗುತ್ತೆ. ಆ ಟೈಮಲ್ಲಿ ಕುತ್ಕೊಂಡು ಪ್ರಶಾಂತವಾಗಿ ಈ ಪ್ರೇಯರ್ನ ನೀವು ಚಾಂಟ್ ಮಾಡಿ, ಅದ್ಭುತವಾಗಿ ಫೋನ್ ಸರಿ ಹೋಗುತ್ತೆ. ಯಾಕೆಂದರೆ ಇದೆಲ್ಲ ಲೈವ್ ಎಕ್ಸಾಂಪಲ್, ನಾನು ನೋಡಿರೋದನ್ನೇ ನಿಮ್ಗೆ ಹೇಳೋದು. ನನಗೆ ಗೊತ್ತಿಲ್ಲದೆ ಇರೋದು ನಾನು ಹೇಳಲ್ಲ ನಿಮಗೆ. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಗ್ಯಾಡ್ಜೆಟ್ ಅಥವಾ ಯಾವುದೇ ಒಂದು ಅಪ್ಲಯನ್ಸಸ್ ಪ್ರಾಬ್ಲಮ್ ಆಗಿದ್ರೂ ಅದ್ರ ಬಗ್ಗೆ ನೀವು ಚಾಂಟ್ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ವಾ, ಅವ್ರಿಗೋಸ್ಕರ ಚಾಂಟ್ ಮಾಡ್ಕೊಳ್ಳಿ. ಅವ್ರ ಹೆಸರು ಹೇಳ್ಕೊಂಡು, ಮೈ ಡಿಯರ್, ಈಗ ಯಾರ್ದಾದ್ರೂ ಹೆಸರು ಎಕ್ಸ್ ಅಂತ ಇಟ್ಕೊಳ್ಳೋಣ. ಮೈ ಡಿಯರ್ ಎಕ್ಸ್, ಐ ಆಮ್ ಸೋ ಸಾರಿ ಎಕ್ಸ್, ಪ್ಲೀಸ್ ಫಾರ್ಗಿವ್ ಮೀ ಎಕ್ಸ್, ಥ್ಯಾಂಕ್ ಯು ಎಕ್ಸ್, ಐ ಲವ್ ಯು ಎಕ್ಸ್ ಅಂತ. ಈ ರೀತಿ ಯಾರಿಗಾದ್ರೂ ಹುಷಾರಿಲ್ಲ ಅಂದಾಗ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಮೇಲೆ ಕೈ ಇಟ್ಕೊಂಡು ನೀವು ಇದನ್ನು ಚಾಂಟ್ ಮಾಡಿಕೊಂಡ್ರೆ ತುಂಬ ಬೇಗ ಚೇತರಿಸ್ಕೊಳ್ತಾರೆ. ಈಗ ರಿಲೇಷನ್ಶಿಪ್ಪಲ್ಲಿ ಬಂದರೆ, ನಿಮಗೆ ಯಾರ ಜೊತೆನಾದರೂ ಮನೆಯಲ್ಲಿ ಯಾವಾಗಲೂ ಜಗಳಗಳಾಗ್ತಾ ಇದೆ, ಅವ್ರ ಜೊತೆ ಯಾವುದೂ ಸರಿ ಹೋಗ್ತಾ ಇಲ್ಲ, ಯಾವಾಗಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆ ಅಂದಾಗ ಆವಾಗಲೂ ಕೂಡ ನೀವು ಅವ್ರ ಹೆಸರನ್ನು ಹೇಳ್ಕೊಂಡು ಇದನ್ನು ಚಾಂಟ್ ಮಾಡ್ಕೋಬೋದು. ಆಟೋಮ್ಯಾಟಿಕ್ ಆಗಿ ಅವರಲ್ಲಿ ಒಂದು ಚೇಂಜ್ ಅಂತ ಬರುತ್ತೆ. ಅಥವಾ ನೀವು ಮನೆಯಲ್ಲಿ ನೀವು ಯಾರ ಜೊತೆ ಜಗಳ ಮಾಡ್ದಿದ್ರು, ನಿಮ್ಮ ಪಾಡಿಗೆ ನೀವಿದ್ರು, ಮನೆಯಲ್ಲಿ ಇತರ ಸದಸ್ಯರು ಇರ್ತಾರಲ್ಲ, ಅವರೇನಾದರೂ ಅವರಲ್ಲಿ ಅವ್ರು ಜಗಳ ಮಾಡುತ್ತಿದ್ರು ನಿಮಗೆ ಮನೆ ವಾತಾವರಣ ನೋಡಿ ಗಾಬರಿ ಆಗುತ್ತಲ್ಲ, ಏನಪ್ಪ ಇದು ಹೀಗೆ ಕಿತ್ತಾಡ್ತಾ ಇದ್ದಾರೆ ಮನೆಯಲ್ಲಿ ಅಂತ ಸಮಯದಲ್ಲಿ ಕೂಡ ನೀವು ಚಾಂಟ್ ಮಾಡಿಕೊಂಡ್ರೆ ಅವರಿಬ್ಬರು ಕೂಡ ಸರಿ ಹೋಗ್ತಾರೆ. ಅಷ್ಟೇ ಅಲ್ಲ, ನಾನು ರೀಸೆಂಟಾಗಿ ಕಾಶಿಗೆ ಹೋಗಿದ್ನಲ್ಲ, ನಿಮಗೆಲ್ಲ ಹೇಳ್ತಿದ್ನಲ್ಲ, ಅಲ್ಲಿ ಒಂದು ಅದ್ಭುತ ಆಯಿತು. ಏನು ಅಂದರೆ, ಅವತ್ತಿನ ದಿನ ಬರುವಾಗ, ನಾವು ವಾಪಸ್ ಬರುವಾಗ ನಮಗೆ 11 ಗಂಟೆ ರಾತ್ರಿಯಲ್ಲಿ ಫ್ಲೈಟ್ ಇದ್ದಿದ್ದು. ಆದರೆ 2 ಗಂಟೆಗೆ ಪೋಸ್ಟ್ಪೋನ್ ಆಯಿತು ಅಂತ ಗೊತ್ತಾಯಿತು. ನಾವಿನ್ನೇನು ಇದು ಏರ್ಪೋರ್ಟ್ಗೆ ಹೋಗ್ತಾ ಇದ್ವಿ ಆಗ. ಆಮೇಲೆ ಗೊತ್ತಾಯಿತು ಮೋಸ್ಟ್ಲಿ ಕ್ಯಾನ್ಸಲ್ ಆಗ್ಬೋದು ಅಂತ ಗೊತ್ತಾಯಿತು. ಎಲ್ರಿಗೂ ನಮಗೆ ತುಂಬ ಗಾಬರಿ ಆಯಿತು. ನಾವು 47 ಜನ ಹೋಗಿದ್ವಿ. ಎಲ್ರಿಗೂ ತುಂಬ ಟೆನ್ಷನ್ ಆಯಿತು. ಹೇಗಪ್ಪ ಕ್ಯಾನ್ಸಲ್ ಆಗಿಬಿಟ್ರೆ ಆಮೇಲೆ ಮತ್ತೆ ಫ್ಲೈಟ್ ಯಾವಾಗ ಸಿಗುತ್ತೋ ಏನೋ, ಹೇಗೆ ಏನು ಅಂತ. ಆಮೇಲೆ ನಾವು ಇಂಟರ್ನೆಟ್ಟಲ್ಲಿ ನೋಡಿದ್ರೆ ಇದು ನೆಟ್ ಕ್ರ್ಯಾಶ್ ಆಗಿ ಎಂಟೈರ್ ಇಂಡಿಯಾಲಿನೂ ತುಂಬ ಪ್ರಾಬ್ಲಮ್ ಆಗಿತ್ತು. ನೀವು ನೋಡಿರ್ತೀರಾ, ಈ ಲಾಸ್ಟ್ ವೀಕಲ್ಲೆಲ್ಲ ಪೆಟ್ರೋಲ್ ಬಂಕ್ಗೆ ಹೋದ್ರು ಅಥವಾ ಡಿಮಾರ್ಟ್ ಈ ಥರ ಎಲ್ಲಿ ಹೋದ್ರೂ ಆನ್ಲೈನ್ ಪೇಮೆಂಟ್ ತಗೊಳ್ತಾ ಇರಲಿಲ್ಲ, ಕ್ಯಾಶೇ ತಗೊಳ್ತಾ ಇದ್ರು. ಅದು ಯಾಕೆಂದರೆ ಈ ಥರ ನೆಟ್ವರ್ಕ್ ಕ್ರ್ಯಾಶ್ ಆಗಿದ್ದರಿಂದ. ಸೊ ಅಲ್ಲೇನಾಯಿತು, ಏರ್ಪೋರ್ಟಲ್ಲಿ ಎಲ್ಲ ಫ್ಲೈಟ್ಸು ಕ್ಯಾನ್ಸಲ್ ಆಗಿತ್ತು. ನನಗೆ ಯಾವಾಗಿದು ಗೊತ್ತಾಯ್ತೋ ಅಲ್ಲಿಂದ ನಾನು ಚಾಂಟ್ ಮಾಡಿಕೊಂಡು ಯೂನಿವರ್ಸಿನ ಮೇಲೆ ಫುಲ್, ನಾನು ಯಾವಾಗಲೂ ಯೂನಿವರ್ಸ್ ನನ್ನ ಜೊತೆ ಇರುತ್ತೆ ಅನ್ನೋ ಫೀಲಿಂಗಲ್ಲಿ ಇರ್ತೀನಲ್ವಾ, ಯೂನಿವರ್ಸ್ಗೆ ಹೇಳ್ಕೊಂಡು, ಇಲ್ಲ ಯೂನಿವರ್ಸ್, ನೀನು ನಂಗೆ ಹೇಗಾದರೂ ಮನೆಗೆ ತಲುಪಿಸಿದೀಯಾ, ನಾನು ಮನೆಗೆ ತಲುಪಿದ್ದೀನಿ, ನನ್ನ ಮಕ್ಕಳ ಜೊತೆ ಹ್ಯಾಪಿಯಾಗಿದ್ದೀನಿ ಅಂತೆಲ್ಲ ಅಂದ್ಕೊಂಡು ಆಮೇಲೆ ಇದನ್ನು ಚಾಂಟ್ ಮಾಡ್ಕೊಂಡು ಹೋದೆ. ಏರ್ಪೋರ್ಟ್ಗೆ ಹೋದ್ವಿ, ನಾನು ಇದನ್ನು ಚಾಂಟ್ ಮಾಡ್ಕೊಳ್ತಾನೆ ಇದ್ದೀನಿ. ಅಲ್ಲಿ ನೋಡಿದ್ರೆ ಎಲ್ಲ ಫ್ಲೈಟ್ಸು ಕ್ಯಾನ್ಸಲ್ ಆಗಿದೆ. ಲಕ್ನೋ ಟು ಬ್ಯಾಂಗ್ಳೂರ್ ಮಾತ್ರ ಒಂದೇ ಒಂದು ಫ್ಲೈಟ್ ಇದೆ. ಎಷ್ಟು ಅದ್ಭುತ ಅಲ್ವಾ! ಎಲ್ಲ ಎಲ್ಲಿಂದವರು ಪಾಪ ಬೇರೆ ಮುಂಬೈಗೆ, ಡೆಲ್ಲಿಗೆ ಹೋಗೋಕ್ಕೆಲ್ಲ ರೆಡಿ, ಅಲ್ಲಿ ಲಗೇಜ್ ಸಮೇತ ಬಂದವರೆಲ್ಲ ಏರ್ಪೋರ್ಟಲ್ಲಿ ಅಲ್ಲಲ್ಲಿ ಕೂತ್ಕೊಂಡು ಅಳ್ತಾ ಇದ್ದಾರೆ, ಗಾಬರಿ ಮಾಡ್ಕೊಂಡಿದ್ದಾರೆ, ವಾಪಸ್ ಹೋಗ್ತಾ ಇದ್ದಾರೆ, ಹೀಗೆಲ್ಲ ಆಗ್ತಿತ್ತು. ಆದರೆ ನಮ್ಮದು ಬ್ಯಾಂಗ್ಳೂರ್ ಫ್ಲೈಟ್ ಮಾತ್ರನೇ ಇತ್ತು. ಅಲ್ಲಿ ಲಕ್ನೋ ಫ್ಲೈಟಲ್ಲಿ ಏರ್ಪೋರ್ಟಲ್ಲಿ ಫುಲ್ ಖಾಲಿ.
ಇಲ್ಲಿ ಬಂದು ನೋಡ್ತೀವಿ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲೂ ಫುಲ್ ಖಾಲಿ, ಯಾಕೆಂದರೆ ಎಲ್ಲ ಕ್ಯಾನ್ಸಲ್ ಆಗಿತ್ತಲ್ವ. ಸೊ ಇಷ್ಟು ಅದ್ಭುತಗಳನ್ನು ಮಾಡುತ್ತೆ ಈ ಹೋಪೋನೋಪೋನೋ ಪ್ರೇಯರ್ ಅನ್ನೋದು. ನಿಮಗೆ ಯಾವಾಗೆಲ್ಲ ಗಾಬರಿ ಆಗುತ್ತೋ, ಕೋಪ ಬರುತ್ತೋ, ಮನ್ಸಿಗೆ ಬೇಜಾರಾಗುತ್ತೋ, ಈ ಥರ ಯಾರಾದರೂ ನಿಮ್ಮ ಜೊತೆ ಮಾತಾಡಬೇಕು ಆದರೆ ಅವ್ರು ಮಾತಾಡ್ತಾ ಇಲ್ಲ, ಮುನಿಸ್ಕೊಂಡಿದ್ದಾರೆ ಅಂಥ ಸಮಯದಲ್ಲಿ ಕೂಡ ಚಾಂಟ್ ಮಾಡ್ಕೋಬೋದು. ಇನ್ನೂ ಒಂದು ಅದ್ಭುತವಾದ ವಿಷಯ ಹೇಳ್ತೀನಿ ಕೇಳಿ. ನೀವೀಗ ಒಂದು ಹೊಸ ಚಪ್ಪಲಿ ತಗೊಂಡಿರ್ತೀರ, ಆ ಚಪ್ಪಲಿನ ಹಾಕೊಂಡಿದ ತಕ್ಷಣ ಚಪ್ಪಲಿ ಕಡಿತಾ ನಮ್ಗೆ ಗೊತ್ತಿರೋದೆ ಅಲ್ವಾ. ಹೊಸ ಚಪ್ಪಲಿ ಅಂದರೆ ಅದು ಕಡಿಯುತ್ತೆ, ನೋವಾಗುತ್ತೆ, ನಮಗೆ ಚರ್ಮ ಎಲ್ಲ ಕಿತ್ತು ಬರುತ್ತೆ. ಆದರೆ ನೀವೇನಾದರೂ ಅದು ಹಾಕ್ಕೊಳ್ಳೋಕೆ ಮುಂಚೆ ಆ ಚಪ್ಪಲಿನ ನೀವು ನೋಡ್ತಾ ಈ ಪ್ರೇಯರನ್ನು ಮಾಡಿಕೊಂಡು ಆಮೇಲೆ ಹಾಕ್ಕೊಂಡು ನೋಡಿ, ಅದು ಕಡಿಯಲ್ಲ. ಇದು ಯಾಕೆ ಅಂತ ಹೇಳ್ತೀನಿ ನೋಡಿ. ಆ ಚಪ್ಪಲಿನ ತಯಾರು ಮಾಡ್ತಿರ್ತಾರಲ್ಲ, ಆ ತಯಾರು ಮಾಡೋವಾಗ ಅದು ತಯಾರು ಮಾಡಿ ಪ್ಯಾಕಿಂಗ್ ಆಗಿ ಅಂಗಡಿಗಳಿಗೆ ಬಂದು ಅಂಗಡಿಯಿಂದ ನಮ್ಮ ಕೈಗೆ ಬರೋವರೆಗೂ ಎಷ್ಟು ಜನರ ಕೈಯಲ್ಲಿ ಹೋಗಿರುತ್ತೆ. ಆ ತಯಾರು ಮಾಡೋರು ಯಾರ ಕೈಯಲ್ಲಿ ಇದು ತಯಾರಾಗಿರುತ್ತೋ ಚಪ್ಪಲಿ, ಅವ್ರ ಮನಸ್ಸಿನಲ್ಲಿ ಅದು ಏನೇನು ದುಃಖ ಇತ್ತೋ, ಏನೇನು ಕಷ್ಟಗಳಿತ್ತೋ ಅದನ್ನೆಲ್ಲ ಅವ್ರು ನೆನೆಸ್ಕೊಂಡು ಈ ಒಂದು ಚಪ್ಪಲಿನ ಮಾಡಿರ್ತಾರೆ. ಅಥವಾ ಮಾರೋರು ಅಂಗಡಿಯಲ್ಲಿ ಅವ್ರ ಕಷ್ಟಗಳೇನಿರುತ್ತೋ ಅದನ್ನೆಲ್ಲ ಮನಸ್ಸಲ್ಲಿ ಅಂದ್ಕೊಂಡು ಇದನ್ನು ಮಾರ್ತಾ ಇರ್ತಾರೆ. ಆ ಸಮಯದಲ್ಲಿ ನಾವು ತಗೊಂಡು ಬಂದಿರ್ತೀವಲ್ಲ, ಅವರ ನೆಗೆಟಿವ್ ಎನರ್ಜಿ ಎಲ್ಲ ಈ ಚಪ್ಪಲಿಲಿರುತ್ತೆ. ಸೊ ನಾವು ಆ ನೆಗೆಟಿವ್ ಎನರ್ಜಿನ ತೆಗೆದುಬಿಟ್ಟು ಆಮೇಲೆ ನಾವು ಅದನ್ನು ಹಾಕ್ಕೊಂಡಾಗ ಚಪ್ಪಲಿ ನಿಮಗೆ ಶೂ ಬೈಟು, ಸ್ಲಿಪ್ಪರ್ ಬೈಟ್ ಆಗೋದೇ ಇಲ್ಲ. ನಾನು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಹೊಸ ಸ್ಲಿಪ್ಪರ್ ತಗೊಂಡಾಗೆಲ್ಲ ಅದಕ್ಕೆ ಹೇಳಿಬಿಟ್ಟೆ ನಾನು ಹಾಕ್ಕೊಳ್ತೀನಿ, ನನಗೆ ಯಾವತ್ತೂ ಸ್ಲಿಪ್ಪರ್ ಬೈಟ್ ಆಗೋದೇ ಇಲ್ಲ. ನೀವು ಬೇಕಾದ್ರೆ ಇದನ್ನು ಟ್ರೈ ಮಾಡಿ. ಬರೀ ಸ್ಲಿಪ್ಪರ್ ಅಂತಲೇ ಅಲ್ಲ, ನೀವು ಏನೇ ತಗೊಳ್ಳಿ, ಒಂದು ಬಟ್ಟೆ ಆಗಲಿ ಅಥವಾ ಏನಾದರೂ ನಿಮ್ಮ ಹೊಸ ಏನಾದರೂ ತಗೊಳ್ಳಿ. ನಾನಂತೂ ಬೆಳಿಗ್ಗೆದ್ದು ಹಾಲು ತಗೊಳ್ಳೋವಾಗಲೂ ಹಾಲಿಗೂ ಹೇಳ್ತೀನಿ, ಯಾಕೆಂದರೆ ಆ ಹಾಲು ಎಲ್ಲೆಲ್ಲಿಂದ ಎಷ್ಟೆಷ್ಟು ಜನರ ಕೈ ದಾಟ್ಕೊಂಡು ಬರುತ್ತೆ. ಅವ್ರ ನೆಗೆಟಿವ್ ಎನರ್ಜಿ ಎಲ್ಲ ಇದ್ದಾಗ ಅದನ್ನು ತಗೊಂಡು ಬಂದು ನಾವು ಕಾಯಿಸಿ, ನಾವು ಮನೆಯಲ್ಲಿರೋ ಮಕ್ಕಳೆಲ್ಲ ಹಾಲು ಕುಡಿದು, ನಾವುಗಳು ಕಾಫಿ ಟೀ ಎಲ್ಲ ಕುಡಿದಾಗ ಆ ನೆಗೆಟಿವ್ ಎನರ್ಜಿಯಿಂದ ನಮಗೂ ಹೆಲ್ತ್ ಅಪ್ಸೆಟ್ ಆಗುತ್ತಲ್ವಾ. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಎದ್ದು ನನ್ನ ಕಿಚನ್ಗೆ ನಾನು ಒಂದ್ಸಲ ಹೋಪನೋಪನ ಪ್ರೇಯರ್ ಹೇಳಿಬಿಟ್ಟು ಆಮೇಲೆ ಸ್ಟವ್ ಲೈಟ್ ಮಾಡೋದು. ಪಾತ್ರೆಗಳಿಗೂ ಹೇಳ್ತೀನಿ. ಇದು ಯಾಕೆ ಅಂದರೆ ಹೋಪನೋಪನ ಪ್ರೇಯರ್ ಮಾಡೋದ್ರ ಉದ್ದೇಶನೇ ಕ್ಲೆನ್ಸ್ ಮಾಡೋದು, ಶುದ್ಧೀಕರಣ ಮಾಡೋದು. ಅದರಲ್ಲಿ ಯಾರದೇ ನೆಗೆಟಿವ್ ಎನರ್ಜಿ ಇದ್ರೂ ಅದನ್ನು ನಾವು ಕ್ಲೆನ್ಸ್ ಮಾಡ್ತೀವಿ, ಕ್ಲೀನ್ ಮಾಡ್ತೀವಿ. ಸೊ ನೀವು ಒಂದು ತಟ್ಟೆ ತಗೊಳ್ಳಿ, ಲೋಟ ತಗೊಳ್ಳಿ, ಅದನ್ನು ತಯಾರು ಮಾಡುವಾಗ ಯಾರ್ಯಾರ ಎನರ್ಜಿ ಹೇಗಿತ್ತೋ ನಮಗೆ ಗೊತ್ತಿಲ್ವಲ್ಲ. ಸೊ ಹಾಗಾಗಿ ನಾವು ಅದನ್ನು ಕ್ಲೆನ್ಸ್ ಮಾಡಿ ಆಮೇಲೆ ಯೂಸ್ ಮಾಡಿದಾಗ ನಮಗೇನೂ ಪ್ರಾಬ್ಲಮ್ ಆಗಲ್ಲ, ಆರೋಗ್ಯವಾಗಿರ್ತೀವಿ. ಪ್ಲಸ್ ಅದು ಕೂಡ ನಮಗೆ ಜಾಸ್ತಿ ದಿನ ಬಾಳಿಕೆಗೆ ಬರುತ್ತೆ. ನಾನು ದಿನ ಎಷ್ಟು ಬೆಳಗ್ಗೆ ಇದ್ದರೆ ರಾತ್ರಿವರೆಗೂ ನನ್ನ ಮೈಂಡಲ್ಲಿ ಬ್ಯಾಕ್ಗ್ರೌಂಡಲ್ಲಿದು ಓಡ್ತಾನೇ ಇರುತ್ತೆ. ಈಗ ನೀವು ಏನೇ ತಗೊಳ್ಳಿ ಅಂಗಡಿಯಿಂದ, ಅದು ತರಕಾರಿ ಇರಲಿ ಏನಾದರೂ ಇರಲಿ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಎಲ್ಲೆಲ್ಲಿ ಏನೇನು ತಗೊಳ್ತಾ ಇರ್ತೀರೋ ಅದಕ್ಕೆಲ್ಲ ಹೇಳೋದನ್ನು ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಇದಲ್ಲದೆ ಹೇಗೆ ಯೂಸ್ ಮಾಡೋದು ಇದನ್ನು ಕರೆಕ್ಟಾಗಿ ಅಂತ ಹೇಳ್ತೀನಿ ನೋಡಿ. ದಿನ ಬೆಳಗ್ಗೆ ಮತ್ತು ರಾತ್ರಿ ನೀವು ಯಾವುದಕ್ಕೂ ಅಲ್ಲದೆ ಏನೂ ಉದ್ದೇಶ ಇಟ್ಕೊಳ್ದೇನೆ ಸುಮ್ಮನೆ ಬರೀ ಐ ಆಮ್ ಸೋ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಇದನ್ನು 108 ಸಲ ಚಾಂಟ್ ಮಾಡ್ಕೊಳ್ಳಿ ಬೆಳಗ್ಗೆ ಮತ್ತು ರಾತ್ರಿ. ಇದನ್ನು ನೀವು ಮೆಡಿಟೇಷನ್ ಥರ ಕುತ್ಕೊಂಡು ಮಾಡ್ಕೋಬೋದು ಅಥವಾ ಓಡಾಡ್ತಾ ನಿಮ್ಮ ಕೆಲಸ ಮಾಡ್ತಾ ಕೂಡ ಮಾಡ್ಕೋಬೋದು. ನಾನಂತೂ ವಾಕಿಂಗಲ್ಲೇ ಹೇಳ್ಕೊಂಬಿಡ್ತೀನಿ. ಇದನ್ನು 108 ಜಪಮಾಲ ಇರುತ್ತೆ, ಅದನ್ನು ಕೈಯಲ್ಲಿ ಇಟ್ಕೊಂಡು ಮಾಡ್ಕೋಬೋದು. ಅಥವಾ ಈಗ ಜಪಮಾಲ ಮೆಷಿನೇ ಬಂದಿದೆ, ಅದನ್ನು ಇಟ್ಕೊಂಡು ನಾನು ಆ ಮೆಷಿನ್ ಇಟ್ಕೊಂಡು ಮಾಡ್ತೀನಿ. ಸೊ ನೀವು ಹೇಗಾದರೂ ಮಾಡ್ಕೊಳ್ಳಿ, ಮನೆಯಲ್ಲೇ ಕೂಡ ಮಾಡ್ಕೋಬೋದು. ನಿಮ್ಮ ಕನ್ವೀನಿಯನ್ಸ್ ಅದು, ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಮಾಡಿ. ನೀವು ಸುಮ್ಮನೆ ಯಾವುದೇ ಉದ್ದೇಶ ಇಲ್ಲದೆ ಬೆಳಿಗ್ಗೆ ರಾತ್ರಿ ಚಾಂಟ್ ಮಾಡ್ತಾ ಇದ್ರೇ ನಿಮ್ಮ ಲೈಫಲ್ಲಿ ಏನೋ ಒಂದು ಅದ್ಭುತಗಳು ನಡೆಯೋಕ್ಕೆ ಶುರು ಆಗುತ್ತೆ ನೋಡಿ. ನೀವೇ ಬಂದು ಇಲ್ಲಿ ಕಮೆಂಟಲ್ಲಿ ಆಮೇಲೆ ಹೇಳೋಕ್ಕೆ ಶುರು ಮಾಡ್ತೀರಾ, ನಾನು ದಿನ ಇದನ್ನು ಚಾಂಟ್ ಮಾಡೋಕ್ಕೆ ಶುರು ಆದಮೇಲೆ ನನ್ನ ಲೈಫಲ್ಲಿ ಹೀಗಾಯಿತು, ಎಲ್ಲೋ ಸ್ಟಕ್ ಆಗಿರೋ ದುಡ್ಡು ಬಂತು, ನನ್ನ ಆರೋಗ್ಯದಲ್ಲಿ ಸುಧಾರಣೆ ಆಯಿತು, ನನ್ನ ಮನೆಯಲ್ಲಿ ನನ್ನ ಮಕ್ಕಳು ನನ್ನ ಮಾತು ಕೇಳೋಕ್ಕೆ ಶುರು ಮಾಡಿದ್ರು, ನನ್ನ ಗಂಡ ನನ್ನ ಮಾತು ಕೇಳ್ತಿದ್ದಾರೆ, ನನ್ನ ಹೆಂಡತಿ ನನ್ನ ಮಾತು ಕೇಳ್ತಿದ್ದಾರೆ, ಅಥವಾ ನಮ್ಮಲ್ಲಿ ಜಗಳ ಆಗ್ತಿಲ್ಲ, ನನ್ನ ಲವರ್ ನನ್ನ ಹತ್ರ ವಾಪಸ್ ಬಂದರು. ಈ ರೀತಿಯಾದ ಅದ್ಭುತಗಳೆಲ್ಲ ನಿಮ್ಮ ಲೈಫಲ್ಲಿ ನಡೆಯುತ್ತೆ. ನಾನೇನೇನು ಅದ್ಭುತಗಳನ್ನು ನೋಡ್ತಿದ್ದೀನೋ ಅದನ್ನು ನೀವು ನೋಡಬೇಕು ಅನ್ನೋ ಉದ್ದೇಶದಿಂದ ನಾನು ಇದರಲ್ಲಿ ಈ ಹೋಪನೋಪನೋ ಬೇಸಿಕ್ಕನ್ನು
ಹೇಗೆಲ್ಲ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಈಗ ಬೆಳಿಗ್ಗೆ ರಾತ್ರಿ ಚಾಂಟ್ ಮಾಡ್ಕೊಳ್ಳೋದಲ್ಲದೆ ನೀವು ಏನೆಲ್ಲ ಹೊಸದಾಗಿ ತಗೊಳ್ತಾ ಇದ್ದೀರೋ ಅದಕ್ಕೆಲ್ಲ ಒಂದೊಂದು ಸಲ ಹೇಳ್ಕೊಳ್ಳಿ, ಪರವಾಗಿಲ್ಲ, ಸಾಕು. ಒಂದೇ ಸಲ ಮನಸಾರೆ ಹೇಳ್ಕೊಂಡ್ರೇನೆ ಸಾಕು. ಅದೇನು ನೀವು ಅಷ್ಟಷ್ಟು ಸಲ ಹೇಳ್ಕೋಬೇಕು ಅಂತಿಲ್ಲ. ಅದ್ರ ಮಧ್ಯೆ ನಿಮ್ಗೆ ಯಾವಾಗಾದ್ರು ಮಧ್ಯದಲ್ಲಿ ಒಂದು ಕೋಪ ಬಂತು, ಆ ಕೋಪಕ್ಕೆ ಹೇಳ್ಕೊಳ್ಳಿ, ಮೈ ಡಿಯರ್ ಆಂಗ್ರಿ, ಐ ಆಮ್ ಸೋ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳಿ ಅದನ್ನು ನಮ್ಮಿಂದ ಕಳಿಸ್ತಾ ಇದ್ದೀವಿ. ಮತ್ತೆ ಬರಲ್ಲ ಅದು, ಯಾಕೆಂದರೆ ಅದು ಗೊತ್ತಾಗತ್ತೆ ಆ ಎಮೋಷನ್ಗೆ ನಮ್ಮ ಹತ್ರ ಜಾಗ ಇಲ್ಲ ಅಂತ. ಸೊ ಈ ರೀತಿ ನಮಗೆ ಯಾವಾಗೆಲ್ಲ ನೆಗೆಟಿವ್ ಇಮೋಷನ್ ಬರುತ್ತೋ ಆಗ ಪ್ರತಿ ಸಲ ಆ ನೆಗೆಟಿವ್ ಇಮೋಷನ್ಗೆ ನಾವು ಇದನ್ನು ಹೇಳ್ಕೊಂಡಾಗ ಮತ್ತೆ ಮತ್ತೆ ನಮ್ಮಲ್ಲಿ ನೆಗೆಟಿವ್ ಇಮೋಷನ್ಸ್ ಬರೋದು ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮಲ್ಲೇ ಎಷ್ಟೊಂದು ಚೇಂಜಸನ್ನು ನಾವು ನೋಡ್ತೀವಿ ಇದನ್ನು ಚಾಂಟ್ ಮಾಡ್ಕೊಳ್ಳೋದ್ರಿಂದ. ನಿಮ್ಗೆ ಏನಾದರೂ ರಾತ್ರಿ ಮಲ್ಕೊಂಡಾಗ ಏನೇನೋ ಆಲೋಚನೆಗಳು ಬರ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ, ತುಂಬ ಅನ್ಈಸಿ ಫೀಲ್ ಆಗ್ತಿದೆ ಅನ್ಸತ್ತಾ, ಆಗ ಇದನ್ನು ಸುಮ್ಮನೆ ಚಾಂಟ್ ಮಾಡ್ಕೊಳ್ತಾ ಇರಿ ಮಂಡ್ಯಲ್ಲಿ. ನಿಮಗೆ ಗೊತ್ತಿಲ್ಲದೇನೆ ಕಣ್ಮುಚ್ಕೊಂಡು ಆರಾಮಾಗಿ ನಿದ್ದೆ ಮಾಡಿರ್ತೀರ. ಯಾವ ಕನಸು ನಿಮ್ಮನ್ನು ಡಿಸ್ಟರ್ಬ್ ಮಾಡಿರಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡಿ ಎದ್ದಿರ್ತೀರ. ಇದನ್ನೆಲ್ಲ ನೀವು ಖಂಡಿತ ಅನುಭವಿಸ್ಬೇಕು. ನಿಮ್ಮ ಲೈಫಲ್ಲಿ ಹಣದ ಪ್ರಾಬ್ಲಮ್ ಇದೆಯಾ? ನಿಮ್ಮ ಕೈಯಲ್ಲಿ ಒಂದು 50 ರೂಪಾಯಿ ಅಥವಾ 10 ರೂಪಾಯಿ ಕೂಡ ಪರವಾಗಿಲ್ಲ, ಅದನ್ನು ಇಟ್ಕೊಂಡು ನೀವು ಯಾರೆಲ್ಲ ಮನಿ ಬ್ರೇಸ್ಲೆಟ್ ಯೂಸ್ ಮಾಡ್ತಿದ್ದೀರೋ ಆ ನೋಟ್ ಮೇಲೆ ಆ ಬ್ರೇಸ್ಲೆಟನ್ನು ಇಟ್ಕೊಂಡು ನೀವು ಆ ಹಣನ ಪ್ರೀತಿಯಿಂದ ನೋಡ್ತಾ, ಮೈ ಡಿಯರ್ ಮನಿ, ಐ ಆಮ್ ಸೋ ಸಾರಿ ಮನಿ, ಪ್ಲೀಸ್ ಫಾರ್ಗಿವ್ ಮಿ ಮನಿ, ಥ್ಯಾಂಕ್ ಯು ಮನಿ, ಐ ಲವ್ ಯು ಮನಿ ಅಂತ ಒಂದು 108 ಸಲ ಒಂದು ದಿನದಲ್ಲಿ ಯಾವ ಟೈಮಲ್ಲಿ ಬೇಕಾದರೂ ಪರವಾಗಿಲ್ಲ ಕೂತ್ಕೊಂಡು 108 ಸಲ ಆ ನೋಟನ್ನು ಕೈಯಲ್ಲಿ ಇಟ್ಕೊಂಡು ಅದನ್ನು ಪ್ರೀತಿಯಿಂದ ನೋಡ್ತಾ ನೀವು ಈ ಥರ ಚಾಂಟ್ ಮಾಡಿಕೊಂಡಾಗ ನಿಮಗೆ ಆ ಹಣಕ್ಕೆ ಒಂದು ಕನೆಕ್ಷನ್ ಅನ್ನೋದು ಶುರುವಾಗುತ್ತೆ. ಯಾವಾಗ ನಿಮಗೆ ಹಣಕ್ಕೆ ಒಂದು ಕನೆಕ್ಷನ್ ಅನ್ನೋದು ಶುರುವಾಗುತ್ತೋ ಆಗ ಅದು ಎಲ್ಲ ಕಡೆಯಿಂದ ನಿಮ್ಮ ಕಡೆಗೆ ಬರೋದಕ್ಕೆ ಶುರುವಾಗುತ್ತೆ. ಎಲ್ಲೆಲ್ಲಿ ನಿಮ್ಮ ಜೀವನದಲ್ಲಿ ಹಣದ ವಿಷಯದಲ್ಲಿ ಸ್ಟಕ್ ಆಗಿರ್ತೀರೋ ಅದೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಆದರೆ ಇಲ್ಲಿ ಏನು ಮುಖ್ಯ? ನಿಮ್ಮ ನಂಬಿಕೆ ಮುಖ್ಯ. ಸೊ ನಂಬಿಕೆಯಿಂದ ಮಾಡಿ, ಅಪಹಾಸ್ಯ ಮಾಡಿಕೊಂಡು ನಾನು ಇದನ್ನು ಮಾಡ್ತೀನಿ ನೋಡೇ ಬಿಡೋಣ, ಅದೇನೋ ಲವ್ ಯು ಅಂತೆ, ಫಾರ್ಗಿವ್ ಅಂತೆ, ಥ್ಯಾಂಕ್ ಯು ಅಂತೆ, ಆ ಥರ ಎಲ್ಲ ಹೇಳ್ಕೊಂಡು ಮಾಡಿದ್ರೆ ಖಂಡಿತ ವರ್ಕ್ ಆಗಲ್ಲ. ಆದರೆ ಇದು ಎಷ್ಟೆಲ್ಲ ಮ್ಯಾಜಿಕ್ಸ್ ಮಾಡ್ತಾ ಇದೆ ಅಂದರೆ ನಾನು ಯಾರಿಗೆಲ್ಲ ಹೇಳ್ತಿರ್ತೀನೋ ಅವರೆಲ್ಲ ನನಗೆ ದಿನ ಒಂದಷ್ಟು ಮ್ಯಾಜಿಕ್ಗಳು ನಾನು ಕೇಳಿಸ್ಕೊಂಡು ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಬರೀ ನೀವು ಮಾತ್ರ ಚಾಂಟ್ ಮಾಡ್ಕೊಳ್ಳೋದಲ್ಲ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಓದುತ್ತಾ ಇರೋ ಮಕ್ಕಳಿದ್ರೆ, ಅದು ಸ್ಕೂಲ್ ಮಕ್ಕಳಾಗಲಿ ಕಾಲೇಜ್ ಮಕ್ಕಳಾಗಲಿ, ಮಕ್ಕಳಿಗೆ ಫಸ್ಟ್ ಇದನ್ನು ಹೇಳ್ಕೊಡಿ. ಯಾಕೆಂದರೆ ಮಕ್ಕಳು ಓದೋ ಮಕ್ಕಳಲ್ವಾ, ಅವ್ರ ಮನಸ್ಸಲ್ಲಿ ಬೇಡದೇ ಇರೋ ಆಲೋಚನೆಗಳನ್ನೆಲ್ಲ ತೆಗೆದುಹಾಕಿ ಸ್ಟಡೀಸ್ ಮೇಲೆ ಫೋಕಸ್ ಬಿಲ್ಡ್ ಮಾಡುತ್ತೆ. ಅವ್ರ ಎಕ್ಸಾಮ್ಸಲ್ಲಿನೂ ಚೆನ್ನಾಗಿ ಮಾಡ್ತಾರೆ. ಡೈಲಿ ಇದನ್ನು ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಹೋಗ್ತಾ ಚಾಂಟ್ ಮಾಡ್ಕೊಂಡು ಹೋಗು ಅನ್ನೋ ಅಭ್ಯಾಸನ ನೀವು ಮಾಡಿಸ್ಬಿಟ್ರೆ ಅವರಲ್ಲಿ ಎಷ್ಟು ಚೇಂಜಸ್ ಬರುತ್ತೆ ನೋಡಿ. ಎಜುಕೇಷನ್ ಮೇಲೆ, ಅವ್ರ ಸ್ಟಡೀಸ್ ಮೇಲೆ ಫುಲ್ಲು ಫೋಕಸ್ ಬರುತ್ತೆ, ಇಷ್ಟ ಅನ್ನೋದು ಬರುತ್ತೆ. ನಮ್ಮ ಬಲವಂತಕ್ಕೋಸ್ಕರ ಅವ್ರು ಓದೋದಲ್ಲದೆ ಅವರು ಇಷ್ಟಪಟ್ಟು ಓದೋಕ್ಕೆ ಶುರು ಮಾಡ್ತಾರೆ. ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ರೀಸೆಂಟಾಗಿ ಒಬ್ಬರು ನನಗೆ ಗೊತ್ತಿರೋರು ಸ್ನೇಹಿತರು ಬಂದು ಹೇಳಿದರು, ಅವ್ರ ಮಗಳು 2nd PUC ಓದ್ತಿದ್ದಾಳಂತೆ. ಅವಳು ಕೆಟ್ಟ ಸಹವಾಸಗಳನ್ನೆಲ್ಲ ಮಾಡಿ ಓದೋಕ್ಕೆ ಇಷ್ಟ ಇಲ್ಲ, ನಾನು ಕಾಲೇಜ್ಗೆ ಓದಲ್ಲ ಅಂತ ಕೆಟ್ಟ ಹವ್ಯಾಸಗಳನ್ನೆಲ್ಲ ಶುರು ಮಾಡ್ಕೊಂಡು ಈ ಥರ ಮಾಡಿದ್ಲು. ಅವ್ರಿಗೆ ತಂದೆ ತಾಯಿಗೆ ಹೇಳಬೇಕಾ, ಎಷ್ಟು ಆತಂಕ ಆಗುತ್ತಲ್ವ. ಅವ್ರು ಹೀಗೆ ನನ್ನ ಫ್ರೆಂಡ್ ಅವರು ನನ್ನ ಫ್ರೆಂಡ್ ಬಂದು ನನಗೆ ಹೇಳಿದರು, ಹೀಗಾಗ್ತಿದೆ, ಏನಾದರೂ ಮಾಡ್ಬೋದಾ ಅಂತ. ನಾನು ಹೇಳಿದೆ, ಅವರ ಮಗಳ ಹೆಸರನ್ನು ಹೇಳಿಕೊಂಡು ಇದನ್ನು ಚಾಂಟ್ ಮಾಡ್ಕೊಳ್ತಾ ಇರೋಕ್ಕೆ ಹೇಳಿ ಅಷ್ಟೇ ಅಂತ. ಅವರು 1 ವಾರ ಚಾಂಟ್ ಮಾಡಿಕೊಂಡ್ರಂತೆ. ಆ 1 ವಾರದಲ್ಲೇ ಆ ಹುಡುಗಿ ಸ್ವಲ್ಪ ಚೇಂಜ್ ಆಗ್ತಾ ಬಂದು ಅವಳೇ ಕಾಲೇಜ್ಗೆ ಹೋಗೋಕ್ಕೆ ಶುರು ಮಾಡಿದ್ದಾಳೆ. ಈಗ ಚೆನ್ನಾಗಿ ಓದ್ತಾ ಇದ್ದಾಳೆ. ಅಷ್ಟೊಂದು ಚೇಂಜಸ್ಸು, ಅಷ್ಟೊಂದು ಅದ್ಭುತಗಳೆಲ್ಲ ನಡೀತಾ ಇದೆ. ಸೊ ಇದು ಬೇಸಿಕ್ ಹೊಪ್ಪನೊಪ್ಪನ ಉಪಯೋಗಗಳು. ನೀವು ದಿನದಲ್ಲಿ ಬೆಳಿಗ್ಗೆ 108 ಸಲ, ರಾತ್ರಿ 108 ಸಲ ಯಾವುದೇ ಉದ್ದೇಶ ಇಟ್ಕೊಳ್ಳದೆ ಬರೀ ಆ ಪ್ರೇಯರನ್ನು ಹೇಳ್ಕೊಳ್ಳಿ. ಅದಲ್ಲದೆ
ನೀವೇನಾದರೂ ತಗೊಳ್ಳಿ, ಆ ತಗೊಂಡಿರೋ ವಸ್ತುಗೆ ಒಂದ್ಸಲ ಅದನ್ನು ಹೇಳ್ಕೊಳ್ಳಿ. ಅಷ್ಟಲ್ಲದೆ ನಿಮಗೆ ಯಾವಾಗ ನೆಗೆಟಿವ್ ಇಮೋಷನ್ಸ್ ಬರುತ್ತೋ ಆಗೆಲ್ಲ ಹೇಳ್ಕೊಳ್ಳಿ. ಇದೂ ಅಲ್ಲದೆ ನಿಮಗೇನಾದರೂ ಹಣದ ವಿಷಯದಲ್ಲಿ ಪ್ರಾಬ್ಲಮ್ ಇದ್ದರೆ ಆ ಹಣಕ್ಕೆ ಇದನ್ನು ಹೇಳ್ಕೊಳ್ಳಿ. ನೀವೇನಾದರೂ ಮನೆ ಖರೀದಿ ಮಾಡ್ಕೋಬೇಕು ಅಂತ ಇದ್ದರೆ ಆ ಮನೆ ವಿಷಯದಲ್ಲಿ ಯಾವಾಗಾದರೂ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ನೆಗೆಟಿವ್ ಭಾವನೆ ಬಂದು ಹೋಗಿರ್ಬೋದು, ಅದನ್ನೆಲ್ಲ ಕ್ಲೆನ್ಸ್ ಮಾಡಬೇಕು. ಅದಕ್ಕಾಗಿ ಮನೆಗೆ ಅಂದ್ಕೊಳ್ಳಿ. ಅಥವಾ ಕಾರ್ ಖರೀದಿ ಮಾಡಬೇಕು ಅಂದರೆ ಕಾರ್ಗೆ ಹೇಳ್ಕೊಳ್ಳಿ. ನೀವು ಏನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದಕ್ಕೆ ಹೇಳ್ಕೊಳ್ಳಿ. ಎಕ್ಸ್ಟ್ರಾ ನಾನು ಇವಾಗ ಹೇಳಿರೋ ದಿನ ಕಡ್ಡಾಯವಾಗಿ ಮಾಡಬೇಕಾಗಿರೋ ಅದಲ್ಲದೆ ಈ ರೀತಿ ಮಾಡ್ಕೊಳ್ಳಿ. ನಿಮ್ಗೇನೂ ಇಲ್ಲ, ಸುಮ್ಮನೆ ಏನೋ ಒಂಥರ ಭಯ ಆಗ್ತಾ ಇದೆ, ಆಂಗ್ಸೈಟಿ ಅಂದರೆ ಒತ್ತಡ ಆಗ್ತಿದೆ, ಸ್ಟ್ರೆಸ್ ಆಗ್ತಿದೆ ಅಂತೀರಾ, ಅದಕ್ಕೂ ಹೇಳ್ಕೊಳ್ಳಿ. ಸುಮ್ಮನೆ ಇದನ್ನು ಚಾಂಟ್ ಮಾಡ್ಕೊಳ್ತಾ ಇರಿ. BP, ಶುಗರ್, ಥೈರಾಯ್ಡ್ ಇವೆಲ್ಲ ಕೂಡ ಎಷ್ಟು ಕೂಲಾಗಿಬಿಡುತ್ತೆ ಗೊತ್ತಾ, ಕಂಟ್ರೋಲಲ್ಲಿರುತ್ತೆ. ಯಾರೆಲ್ಲ ಇದನ್ನು ರೆಗ್ಯುಲರಾಗಿ ಚಾಂಟ್ ಮಾಡ್ಕೊಳ್ತಿದ್ದಾರೋ ಅವ್ರು ಎಷ್ಟೊಂದು ಜನ ನನಗೆ ಬಂದು ಹೇಳಿರೋದೇನು ಅಂದರೆ ಅವ್ರ ಡಾಕ್ಟರ್ಸೇ ಆಶ್ಚರ್ಯ ಪಡೋ ರೀತಿಲಿ ಇವರ ಶುಗರು, BP, ಥೈರಾಯ್ಡ್ ಇದೆಲ್ಲ ಕಂಟ್ರೋಲಿಗೆ ಬರ್ತಾ ಇದೆ ಅಂತ. ಇಷ್ಟು ಮಾತ್ರ ಅಲ್ಲ, ನೀವು ಹೊರಗಡೆ ಹೋಗಿರ್ತೀರಲ್ಲ, ಟ್ರಾಫಿಕ್ಕು ಇದು ತುಂಬಾ ದೊಡ್ಡ ಸಮಸ್ಯೆ ಅಲ್ವಾ ಇವಾಗ ಟ್ರಾಫಿಕ್ಕು. ನೀವು ಮನೆಯಿಂದ ಹೊರಡೋವಾಗಲೇ ಇದನ್ನು ಚಾಂಟ್ ಮಾಡ್ಕೊಂಡು ಹೋಗ್ತಾ ಇರಿ. ಒಳ್ಳೆ ನಿಮಗೆ ರಾಜಮಾರ್ಗ ಇದ್ದಂಗೆ ದಾರಿ ತೋರಿಸ್ಬಿಡುತ್ತೆ. ಅಂದರೆ ಟ್ರಾಫಿಕ್ಕೇ ಇರಲ್ಲ, ನೀವು ಎಲ್ಲಿ ತಲುಪಬೇಕು ಅಲ್ಲಿಗೆ ಹೋಗೋವರೆಗೂ ಎಲ್ಲೂ ನಿಲ್ಲಿಸದೆ ಆರಾಮಾಗಿ ಹೋಗ್ಬಿಟ್ಟಿರ್ತೀರ. ಈ ಥರ ಮ್ಯಾಜಿಕ್ ಎಲ್ಲ ಕೂಡ ನಡೀತಾ ಇರುತ್ತೆ. ಆಮೇಲೆ ಎಲ್ಲೆಲ್ಲಿ ನಿಮಗೆ ಕ್ಯೂ ಇರುತ್ತೋ, ಏನಾದರೂ ಪೇ ಮಾಡೋಕ್ಕೆ ಹೋಗಿರ್ತೀರಾ, ಅಲ್ಲಿ ತುಂಬ ಕ್ಯೂ ಇದೆ ಅಂಥ ಕಡೆ ಕೂಡ ನೀವು ಇದನ್ನು ಫಸ್ಟ್ ಮನೆಯಿಂದನೇ ಹೋಗುವಾಗಲೇ ಚಾಂಟ್ ಮಾಡ್ಕೊಂಡು ಹೋಗಿ. ಕ್ಯೂನೇ ಇರಲ್ಲ, ಡೈರೆಕ್ಟಾಗಿ ಹೋಗಿ ನೀವು ಪೇ ಮಾಡಿರ್ತೀರ. ಈ ಥರ ಪ್ರತಿಯೊಂದು ವಿಷಯಕ್ಕೂ ಇದನ್ನು ಚಾಂಟ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಂಬಿಡಿ. ಈಗ ಬೇಸಿಕ್ ಹೊಪ್ಪನೊಪ್ಪನೋ ಆಯಿತು. ಅಡ್ವಾನ್ಸ್ಡ್ ಅಂದರೆ ಏನು ಅದನ್ನು ಈ ರೀತಿ ಹೇಳೋಕ್ಕಾಗಲ್ಲ. ಅದೇನು ಅಂದರೆ ಅಡ್ವಾನ್ಸ್ಡ್ ಹೊಪ್ಪನೊಪ್ಪನೋ ಅಂದರೆ ಹೀಲಿಂಗ್. ಅದು ಯಾವ ರೀತಿ ಯಾವುದಕ್ಕೆ ಹೀಲಿಂಗ್ ಅಂದರೆ ನಮ್ಮ ಜೀವನದಲ್ಲಿ ಯಾವುದೆಲ್ಲ ಸಮಸ್ಯೆಗಳಿದೆಯೋ ಎಲ್ಲ ಸಮಸ್ಯೆಗಳಿಗೂ ಹೀಲಿಂಗ್ ಮಾಡ್ಬೋದು. ಈ ಹೀಲಿಂಗ್ ಯಾರು ಮಾಡ್ಬೋದು? ಈಗ ನಾನು ಸರ್ಟಿಫೈಡ್ ಆಗಿದ್ದೀನಿ, ನಮ್ಮಂಥವ್ರು ಮಾಡ್ಬೋದು. ಈಗ ನಾನು ಹೀಲಿಂಗ್ ಮಾಡ್ತಿದ್ದೀನಿ ಆಲ್ರೆಡಿ. ಎಲ್ಲಿ ಮಾಡ್ತೀನಿ ಅಂದರೆ ಝೂಮ್ ಮೀಟಿಂಗ್ಸಲ್ಲಿ ಮಾಡ್ತೀನಿ. ನಾನೀಗ ನೆಕ್ಸ್ಟ್ ಬ್ಯಾಚು August 7th ಸ್ಟಾರ್ಟ್ ಮಾಡ್ತೀನಿ. ಈಗ ಇನ್ನು ಸದ್ಯದಲ್ಲೇ ನಾನು ಒಂದು ವಾಟ್ಸಪ್ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ರತಿಯೊಂದು ಡೈಲಿ ಹಾಕೋ ವಿಡಿಯೋಸಲ್ಲಿ ವಾಟ್ಸಪ್ ಲಿಂಕ್ ಹಾಕ್ತೀನಿ. ನೀವು ಅಲ್ಲಿಗೆ ಬಂದು ಜಾಯಿನ್ ಆದರೆ ಅಲ್ಲಿ ನಾನು ಇದರ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಯಾವಾಗಿರುತ್ತೆ ಝೂಮ್ ಮೀಟು ಅಂತ ಅದರದ್ದು ಲಿಂಕು ಎಲ್ಲ ಕೊಡ್ತಾ ಇರ್ತೀನಿ. ಸೊ ನೀವೇ ಅಲ್ಲದೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಯಾರು ಬೇಕಾದರೂ ಬರ್ಬೋದು, ಎಷ್ಟು ಜನ ಬೇಕಾದರೂ ಬರ್ಬೋದು. ಟೈಮಿಂಗ್ಸ್ ಎಲ್ಲ ನಾನು ಅಲ್ಲಿ ಮೆನ್ಷನ್ ಮಾಡ್ತೀನಿ. ಅಲ್ಲಿಗೆ ಬಂದಾಗ ನಿಮ್ಮ ಸಮಸ್ಯೆಗಳಿಗೆಲ್ಲದಕ್ಕೂ ನಾನು ಹೀಲಿಂಗ್ ಮಾಡ್ತೀನಿ. ನೀವು ಅದ್ಭುತಗಳನ್ನು ನೋಡ್ತೀರಾ ನಿಮ್ಮ ಲೈಫಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಎಲ್ಲ ಕೂಡ. ಯಾವುದಾದ್ರೂ ರಿಲೇಷನ್ಶಿಪ್ಪು ಸುಮಾರು ವರ್ಷಗಳಿಂದ ಕಟ್ಟಾಗಿದ್ರೂ ಅದು ಕೂಡ ನಿಮಗೆ ಮ್ಯಾಜಿಕಲ್ಲಾಗಿ ಸರಿ ಹೋಗುತ್ತೆ. ನಿಮ್ಗೆ ಏನೇನು ಸರಿ ಇಲ್ಲ ನಿಮ್ಮ ಲೈಫಲ್ಲಿ ಎಲ್ಲವೂ ಸರಿ ಹೋಗುತ್ತೆ. ಸೊ ಝೂಮ್ ಮೀಟಿಂಗಲ್ಲಿ ನೀವೆಲ್ಲ ಬರ್ತೀರಾ, ನಾವೆಲ್ಲರೂ ಅಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿಸ್ಕೊಂಡ ಪ್ರತಿಯೊಬ್ಬರಿಗೂ ಐ ಆಮ್ ಸೋ ಸಾರಿ. ಪ್ಲೀಸ್ ಫಾರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು.